ರಾಜ್ಯ ಸರ್ಕಾರ ಈ ರೀತಿ ಪದೇ ಪದೇ ಬೆಲೆಗಳನ್ನು ಹೆಚ್ಚಿಸತಕ್ಕಂಥದ್ದು ಯಾಕೆಂತಂದ್ರೆ ಅವರ ಖಜಾನೆ ಖಾಲಿಯಾಗಿದೆ. ಕೇರಳದಲ್ಲಿ ಚುನಾವಣೆ ಇದೆ, ವೆಸ್ಟ್ ಬೆಂಗಾಲ್ನಲ್ಲಿ ಚುನಾವಣೆ ಇದೆ. ಎಟಿಎಂ ಇರೋದು ಮಾತ್ರ ಕಾಂಗ್ರೆಸ್ಗೆ, ಕರ್ನಾಟಕದಲ್ಲಿ ಮಾತ್ರ. ವೋಟ್ ಹಾಕೋದಿಲ್ಲ ಅಂತಂದ್ರೆ ನೀವು ಬ್ಯಾಲೆಟ್ ಬಳಸಿದ್ರು ಅಷ್ಟೇ, ನೀವು ಇವಿಎಂ ಬಳಸಿದ್ರು ಅಷ್ಟೇ. ನೀವು ವೋಟ್ ಚೋರಿ ಅಂತ ಹೇಳ್ತೀರಿ. ನೀವು ವೋಟ್ ಚೋರಿಯಲ್ಲೇ ಬದುಕಿರೋ ಪಕ್ಷ ಕಾಂಗ್ರೆಸ್ನವರು ಒಂದು ಸಂಸ್ಕೃತಿಗೆ ಕಟ್ಟಿ ಬಿದ್ದಿದ್ದಾರೆ. ಬೀದಿಯಲ್ಲಿ ಮೆಟ್ನಲ್ಲಿ ಹೊಡೆದು ಮನೆಯಲ್ಲಿ ಬಂದು ಕಾಲಿಡಿಯೋದು. ನಮಗೆ ಬೇಕಾಗಿರೋದು ಸ್ಕೀಮ್, ಕಾಂಗ್ರೆಸ್ನವ್ರಿಗೆ ಬೇಕಾಗಿರೋದು ಸ್ಕ್ಯಾಮ್. ಕಾಂಗ್ರೆಸ್ನವರಿಗೆ ರಾಮನ ಕಂಡ್ರೆ ಆಗಲ್ಲ. ಕಾಂಗ್ರೆಸ್ನವರು ಹಿಂದೂ ವಿರೋಧಿಗಳು, ರಾಮನ ವಿರೋಧಿಗಳು. ಕಾಂಗ್ರೆಸ್ನವರ ಮನೆ ಆಸ್ತಿನ ಈ ದೇಶದ ವ್ಯವಸ್ಥೆ. ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ನೂತನ ಬಿಜೆಪಿ ಕಚೇರಿ ಹಾಗೂ ಮುಖ್ಯ ಮಂಡಲ ಕಚೇರಿ ಇವತ್ತು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿ ಇವತ್ತು ನೂತನವಾಗಿ ಕಚೇರಿ ಉದ್ಘಾಟನೆ ಆಯಿತು. ಒಂದು ಕಚೇರಿ ಉದ್ಘಾಟನೆಗೆ ಈಗ ಚಲವಾದಿ ನಾರಾಯಣಸ್ವಾಮಿ ಅವರು ಬಂದಿದ್ದಾರೆ. ಅವರು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ನೂತನ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಚೇರಿ ಮತ್ತು ಮುಖ್ಯ ಮಂಡಲ ಕಚೇರಿ ಉದ್ಘಾಟನೆ ನೀವು ಕೂಡ ಭಾಗವಹಿಸಿದ್ರಿ, ಏನು ಹೇಳ್ತೀರಿ? ನೋಡಿ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಗಳು ಪ್ರಾರಂಭ ಆಗ್ತಿದೆ. ಈ ಚುನಾವಣೆಗಳಿಗೆ ಇವತ್ತು ಹೆಬ್ಬಾಳದಲ್ಲಿ ಪ್ರಥಮವಾಗಿ ಹೊಸ ಕಚೇರಿಯನ್ನು ಕಟ್ಟ ಸುಬ್ರಹ್ಮಣ್ಯಂ ನಾಯ್ಡು ಹಾಗೂ ಕಟ್ಟ ಜಗದೀಶ್ರವರ ನೇತೃತ್ವದಲ್ಲಿ ಇವತ್ತು ಹೊಸ ಕಚೇರಿಯನ್ನು ಪ್ರಾರಂಭ ಮಾಡಿದ್ದಾರೆ. ಇದು ಯಾವತ್ತೂ ಪರ್ಮನೆಂಟಾಗಿ ಕ್ಷೇತ್ರದಲ್ಲಿ ಇರತಕ್ಕಂಥ ಕಚೇರಿ. ಜೊತೆಗೆ ಇಡೀ ಬೆಂಗಳೂರಿಗೆ ಒಂದು ವಿಶೇಷವಾದ ಕೊಡುಗೆ ಕೊಡುವ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ 11 ವಾರ್ಡ್ಗಳು ಬರ್ತದೆ. 11ಕ್ಕೆ 11 ಗೆಲ್ಲಬೇಕು ಅಂತಕ್ಕಂಥ ವಿಶ್ವಾಸದಲ್ಲಿ ಇವತ್ತು ಹೆಚ್ಚಿನ ಕಾರ್ಯಕರ್ತರು, ನಾಯಕರು ಎಲ್ಲರೂ ಕೂಡ, ಸ್ತ್ರೀಯರು ಕೂಡ ಸೇರಿ ಇವತ್ತು ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಇದು ಪ್ರಾರಂಭ ಅಷ್ಟೇ. ಇದು 11ಕ್ಕೆ 11 ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದಾರೆ. ಸದಾನಂದ ಗೌಡರು ಕೂಡ ಪಕ್ಕದಲ್ಲೇ ಅವರ ನಿವಾಸ ಕೂಡ ಇದೆ. ಇಲ್ಲಿ ಬಂದು ಇವತ್ತು ಅವರು ಕೂಡ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಸಂಘಟನೆಗೆ ಒತ್ತು ಕೊಟ್ಟು ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಕಾರ್ಯ ಮಾಡ್ತಾ ಇದ್ದಾರೆ. ನನಗೆ ಬಹಳ ಸಂತೋಷ ಆಗಿದೆ. ಓಕೆ ಸರ್, ಇನ್ನು ಕೇಂದ್ರ ಬಿಜೆಪಿ ಸರ್ಕಾರ ಬಜೆಟ್ ಮಂಡನೆ ಮಾಡಿದಂತಹ ಬೆನ್ನಲ್ಲೇ ಮತ್ತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗ 5% ಮೆಟ್ರೋ ದರವನ್ನು ಹೆಚ್ಚಳ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ನೋಡಿ, ಮೆಟ್ರೋ ದರ ಕಮಿಟಿ ಮಾಡ್ತದೆ ಅಂತ ಒಬ್ಬರು ಹೇಳ್ತಾರೆ, ಕೇಂದ್ರ ಸರ್ಕಾರದ ಒಪ್ಪಿಗೆ ಇದೆ ಅಂತ ಮತ್ತೊಬ್ಬರು ಹೇಳ್ತಾರೆ. ರಾಜ್ಯ ಸರ್ಕಾರಕ್ಕೆ ಆ್ಯಕ್ಚುಲಿ ಸಂಬಂಧ ಇರತಕ್ಕಂಥದ್ದು. ರಾಜ್ಯ ಸರ್ಕಾರ ಮತ್ತು ಸಮಿತಿಯವರು ಸೇರಿ ಮಾಡಿದಾರಾ ಏನು ಅಂತಕ್ಕಂಥದ್ದು ಪರಿಶೀಲನೆ ಮಾಡ್ತಾ ಇದ್ದೀವಿ. ಅದಾದ ನಂತರ ನಾನು ಹೇಳ್ತೇನೆ. ಆದರೆ ರಾಜ್ಯ ಸರ್ಕಾರ ಈ ರೀತಿ ಪದೇ ಪದೇ ಬೆಲೆಗಳನ್ನು ಹೆಚ್ಚಿಸ್ತಕ್ಕಂಥದ್ದು ಮೆಟ್ರೋ ಮಾತ್ರ ಅಲ್ಲ, ಬಸ್ ದರಗಳಾಗಿರ್ಬೋದು, ಹಾಲಿನ ದರ ಆಗಿರ್ಬೋದು, ಗ್ರೋಸರಿ ಆಗಿರ್ಬೋದು, ಎಲ್ಲದರ ದರ ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತದೆ. ಯಾಕೆಂತಂದ್ರೆ ಅವರ ಖಜಾನೆ ಖಾಲಿಯಾಗಿದೆ. ಖಾಲಿ ಖಜಾನೆಯನ್ನು ತುಂಬಿಕೊಳ್ಳಲಿಕ್ಕೆ ಜನ ಇವತ್ತು ಶಾಪ ಆಗ್ತಾ ಇದ್ದಾರೆ ಅವರಿಗೆ. ಈಗ ಚುನಾವಣೆಗಳು, ಕೇರಳದಲ್ಲಿ ಚುನಾವಣೆ ಇದೆ, ವೆಸ್ಟ್ ಬೆಂಗಾಲ್ನಲ್ಲಿ ಚುನಾವಣೆ ಇದೆ. ಎಟಿಎಂ ಇರೋದು ಮಾತ್ರ ಕಾಂಗ್ರೆಸ್ಗೆ, ಇದು ಕರ್ನಾಟಕದಲ್ಲಿ ಮಾತ್ರ, ಇನ್ನೆಲ್ಲೂ ಏನು ನಡೆಯೋದಿಲ್ಲ. ಅದಕ್ಕಾಗಿ ಈಗಾಗಲೇ ನೋಡಿದ್ದೀರಿ ನೀವು, ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಭ್ರಷ್ಟಾಚಾರದಲ್ಲಿದ್ದಾರೆ. ಯಾವುದೇ ನಾವು ಎಷ್ಟೇ ಆಪಾದನೆ ಮಾಡಿದರೂ ಅದಕ್ಕೆ ಅವರು ಸೊಪ್ಪಾಗ್ತಾ ಇಲ್ಲ. ಯಾಕೆ ಅಂತಂದರೆ ಭ್ರಷ್ಟಾಚಾರದಿಂದ ಒಬ್ಬರನ್ನು ವಾಪಸ್ ನಾವೇನಾದ್ರೂ ಕೈ ಬಿಟ್ಟರೆ ಇದರಿಂದ ಕ್ಯಾಬಿನೆಟ್ಟಿಂದ ಕೆಟ್ಟ ಹೆಸರು ಬರ್ತದೆ ಅಂತ. ಅಂದರೆ ಕೆಟ್ಟ ಹೆಸರು ಆಗಲೇ ಬಂದಾಗಿದೆ. ಅದನ್ನು ತಿದ್ದುಕೊಳ್ಳಕ್ಕೂ ಈ ಸರ್ಕಾರ ಸಿದ್ಧವಾಗಿಲ್ಲ. ಅದರಿಂದ ನಮ್ಮ ಹೋರಾಟವೂ ಕೂಡ ಸತತವಾಗಿ ನಡೆದಿದೆ. ಓಕೆ, ನೆಕ್ಸ್ಟ್ ಮುಂಬರುವಂತಹ ಪಂಚಾಯತ್ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ನ ಬಳಸಲಿಕ್ಕೆ ಸರ್ಕಾರ ಮುಂದಾಗಿದೆ. ಸದನದಲ್ಲೂ ಕೂಡ ಚರ್ಚೆ ಆಗಿದೆ ಅನ್ನುವಂತಹ ವಿಚಾರ, ಏನು ಹೇಳ್ತೀರಿ? ಪಂಚಾಯಿತಿ ಎಲೆಕ್ಷನ್ಗಳಲ್ಲಿ ಸಹಜವಾಗಿ ಬ್ಯಾಲೆಟ್ ಬಳಸ್ತಾ ಇದ್ರು ಮೊದಲಿಂದ. ಅವರು ಬ್ಯಾಲೆಟ್ ಬಳಸಿದ್ರು, ಜನ ಅವ್ರಿಗೆ ಓಟ್ ಹಾಕೋರು ಇದ್ದರೆ ಅವ್ರಿಗೆ ಹಾಕ್ತಾರೆ. ಓಟ್ ಹಾಕೋದಿಲ್ಲ ಅಂತಂದರೆ ನೀವು ಬ್ಯಾಲೆಟ್ ಬಳಸಿದ್ರು ಅಷ್ಟೇ, ನೀವು ಇವಿಎಂ ಬಳಸಿದ್ರು ಅಷ್ಟೇ, ನಿಮ್ಮನ್ನು ವಿರೋಧಿಸ್ತಾರೆ. ಅದರಿಂದ ನಮಗೇನು ಚಿಂತೆ ಇಲ್ಲ. ಆದರೆ MLA ಮತ್ತು MP ಎಲೆಕ್ಷನ್ನು ಅದು EVM ಅಲ್ಲೇ ಆಗ್ತದೆ. ನಿಮ್ಮಿಂದ ಅದನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಏನು ನಾಟಕ ಆಡಿದ್ರು ಕೂಡ. ಈಗ ಇತ್ತೀಚೆಗೆ ಕೆಲವೆಲ್ಲ ಬ್ಯಾಲೆಟ್ ಎಲ್ಲ ಆಯಿತು. BJP ಭರ್ಜರಿ ಜಯ ಪಡೆದಿದೆ. ಅದರಿಂದ ನಾಚಿಕೆ ಆಗಲಿಲ್ವಾ ನಿಮಗೆ? ನೋಡಿ, ನೀವು ವೋಟ್ ಚೋರಿ ಅಂತ ಹೇಳ್ತೀರಿ. ನೀವು ವೋಟ್ ಚೋರಿಯಲ್ಲೇ ಬದುಕಿರೋ ಪಕ್ಷ ಕಾಂಗ್ರೆಸ್ಸು. ನನಗೆ ಅದರ ಅನುಭವ ಭಾಳ ಇದೆ. ಈ BJP ಇದೆಯಲ್ಲ, ವೋಟ್ ಚೋರಿ ಅಲ್ಲ, ಇದು ದಿಲ್ ಚೋರಿ. ಹೃದಯನೇ ಗೆದ್ದುಬಿಟ್ರೆ ಜನ ಎಲ್ಲರೂ ಯಾರು ವೋಟ್ ಹಾಕ್ತಾರೆ? ಹೃದಯ ಯಾರು ಗೆಲ್ತಾರೋ ಅವ್ರಿಗೆ ಹಾಕ್ತಾರೆ. ಪ್ರೀತಿ ವಿಶ್ವಾಸದಿಂದ ಜನರ ಕೆಲಸ ಮಾಡಿದರೆ ಜನ ವೋಟ್ ಹಾಕ್ತಾರೆ. ನಿಮ್ಮನ್ನು ಇಡೀ ದೇಶದಲ್ಲಿ ತಿರಸ್ಕಾರ ಮಾಡಿದ್ದಾರೆ. ಇಲ್ಲಿ ಮಾತ್ರ ಏನೋ ಉಸಿರಾಡ್ತಿದ್ದೀರಿ, ಅಷ್ಟು ಬಿಟ್ಟರೆ ಏನೂ ಇಲ್ಲ.
ನೀವು ಬ್ಯಾಲೆಟಲ್ಲಾದರೂ ಮಾಡಿ EVM ಅಲ್ಲಾದರೂ ಮಾಡಿ, ನಮಗೇನು ಚಿಂತೆ ಅಲ್ಲ. ನಾವು ಜನರನ್ನು ನಂಬಿರೋರೇ ಹೊರತು ನಿಮ್ಮ ಬ್ಯಾಲೆಟ್ನ EVMನ ನಾವು ನಂಬಿರೋರು ಅಲ್ಲ. ಓಕೆ, ಇನ್ನು ಕೊನೆಯದಾಗಿ ವಿಶೇಷ ಅಧಿವೇಶನದಲ್ಲಿ ಏನು ಏಕವಚನದಲ್ಲಿ ವಾಗ್ಸಮರ ಆಯಿತು, ವಾಗ್ದಾಳಿ ಆಯಿತು. ಶಿವಲಿಂಗೇಗೌಡರು ವರ್ಸಸ್ ನಿಮ್ಮ BJPಯ ಶಾಸಕರ ನಡುವೆ ಆದಂತಹ ಒಂದು ವಾಗ್ದಾಳಿ ಭಾಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ ಅಂತ ಹೇಳಿ. ಕಾಂಗ್ರೆಸ್ನವರು ಒಂದು ಸಂಸ್ಕೃತಿಗೆ ಕಟ್ಟು ಬಿದ್ದಿದ್ದಾರೆ. ಬೀದಿಯಲ್ಲಿ ಮೆಟ್ನಲ್ಲಿ ಹೊಡೆಯೋದು, ಬೀದಿಯಲ್ಲಿ ಮೆಟ್ನಲ್ಲಿ ಹೊಡೆದು ಮನೆಯಲ್ಲಿ ಬಂದು ಕಾಲಿಡಿಯೋದು, ಇದು ಗಾದೆ. ಯಾರೋ ಬೀದಿಯಲ್ಲಿ ಮೆಟ್ನಲ್ಲಿ ಹೊಡೆದಂತೆ ಮನೆಯಲ್ಲಿ ಬಂದು ಕಾಲಿಡ್ಕೊಂಡಂತೆ ಅಂತ. ಆ ಸಂಸ್ಕೃತಿಗೆ ಇವರು ಕಟ್ಟು ಬಿದ್ದಿದ್ದಾರೆ. ಇವ್ರದ್ದು ಪಾಸಿಟಿವ್ ನೇಚರ್ ಆಫ್ ಪೊಲಿಟಿಕ್ಸ್ ಅಲ್ಲ, ನೆಗೆಟಿವ್ ಅಪ್ರೋಚ್ ಆಫ್ ಪೊಲಿಟಿಕ್ಸ್. ರಾಹುಲ್ ಗಾಂಧಿಯಿಂದ ಹಿಡಿದು ಇವರೆಲ್ಲ ಏನು ಮಾಡಿದ್ದಾರೆ ಅಂತಂದರೆ, ಈಗ ಈ ಕಮ್ಯುನಿಸ್ಟ್ನರ ಮೊರೆ ಹೋಗಿಬಿಟ್ಟಿದ್ದಾರೆ. ಯಾಕಂದರೆ ಕಾಂಗ್ರೆಸ್ಸು ಮುಳುಗ್ತಾ ಇದೆ, ಈಗಾಗಲೇ ಕಮ್ಯುನಿಸ್ಟ್ ಸಂಪೂರ್ಣವಾಗಿ ಮುಳುಗ್ತಾ ಇದೆ. ಈಗ ಅವರಿಬ್ಬರು ಒಂದಾಗಿ ಎರಡೂ ನೀತಿಗಳನ್ನು ಒಟ್ಟು ಮಾಡಿಕೊಂಡು ಇಬ್ಬರೂ ಸೇರಿ, ಮೊದಲು ಏನಾಯಿತು, ಈ ಮೊದಲು ಗ್ರಾಮೀಣ ನಕ್ಸಲೈಟ್ಸ್ ಇತ್ತು, ಅರ್ಬನ್ ನಕ್ಸಲೈಟ್ಸ್ ಆದರು. ಈಗೇನು ಮಾಡ್ತಿದ್ದಾರೆ, ಕಾಂಗ್ರೆಸ್ಸು ಮತ್ತು ಅವರು ಸೇರಿ ಟೋಟಲಿ ನಕ್ಸಲಿಸಮನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಆ ಕಾರಣದಿಂದ ಅವ್ರದ್ದು ಅಪ್ರೋಚು, ಪೊಲಿಟಿಕಲ್ ಅಪ್ರೋಚ್ ಹೇಗಿದೆ ಅಂತಂದರೆ ಪಾಸಿಟಿವ್ ಅಲ್ಲ, ಇಟ್ ಈಸ್ ಎ ನೆಗೆಟಿವ್ ಅಪ್ರೋಚು. ಅದಕ್ಕೇ ಎಲ್ಲಕ್ಕೂ ಕೂಡ ಇವತ್ತು ಅವರ ಬಾಯಿಗಳು ತೆರೆದ್ರೆ ಸಾಕು, ಕೆಟ್ಟ ಪದಗಳು, ಯಾರನ್ನು ಏನು ಬೇಕಾದರೂ ಹೇಳ್ಬೋದು. ಇದೇನು ಒಂದು ಸಂಸ್ಕೃತಿಯ? ಪಾರ್ಲಿಮೆಂಟ್ರಿ ಡೆಮೋಕ್ರಸಿಯಲ್ಲಿ ಇಂಥ ಪದಗಳನ್ನು, ಹೆಣ್ಣು ಮಕ್ಕಳ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡ್ತಾರೆ. ಆ ಹರಿಪ್ರಸಾದ್ ಅವರು ಎಂಥ ಕೀಳು ಭಾಷೆಯನ್ನು ಉಪಯೋಗಿಸಿದರು. ಆ ನಜೀರ್ ಅಹಮದ್ ಎಂಥ ಕೆಟ್ಟ ಪದಗಳನ್ನು ಬಳಸಿದರು. ಆ ಶಿವಲಿಂಗೇಗೌಡ ಹೆಣ್ಣು ಮಕ್ಕಳನ್ನೆಲ್ಲ ನಿಂದಿಸಿದರು. ಇಂಥ ಇವರಿಗೆ ಜನ ಸರಿಯಾದ ಬುದ್ಧಿಯನ್ನು ಮುಂದೆ ಕಲಿಸ್ಬೇಕು. ಇಂಥವರು ಯಾವುದೇ ಕಾರಣಕ್ಕೆ ಈ ಅಸೆಂಬ್ಲಿ ಅಥವಾ ಕೌನ್ಸಿಲ್ಗೆ ಬರದೇ ಇದ್ದಂಗೆ ಜನ ನೋಡ್ಕೊಳ್ಬೇಕು ಅಂತೇಳಿ ಜನರಲ್ಲಿ ಮನವಿ ಮಾಡ್ತಾರೆ. ಸರ್, ಇನ್ನು ಕೇಂದ್ರ ಸರ್ಕಾರ ರಾಮ್ಜಿ ಹೆಸರನ್ನು ಬದಲಾವಣೆ ಮಾಡಿರುವಂಥದ್ದು ಸರ್ಕಾರ, ರಾಜ್ಯ ಸರ್ಕಾರ ಇವತ್ತಿಗೂ ಕೂಡ ವಿರೋಧ ಮಾಡ್ತಾ ಇದೆ. ಹೆಸರನ್ನು ಮತ್ತೆ ಬದಲಾವಣೆ ಮಾಡಿದ ಹೆಸರನ್ನು ಹಿಂಪಡೆಯುವಂತೆ ಮತ್ತೆ ಪ್ರತಿಭಟನೆ ಮಾಡ್ತೀವಿ ನಾವು, ಏನು ಈ ಹಿಂದೆ ಇದ್ದಂತಹ ಹೆಸರನ್ನೇ ಮತ್ತೆ ಮರುನಾಮಕರಣ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಅಂತ. ಇವ್ರಿಗೊಂದು ಕೆಲಸ ಮಾಡೋಕ್ಕೆ ಹೇಳಿ, ಇದು ಮಹಾತ್ಮ ಗಾಂಧಿ ಹೆಸರನ್ನು ಇಟ್ಕೊಂಡು, ಮಹಾತ್ಮ ಗಾಂಧಿಯವರ ಹೆಸರನ್ನು ನೆರೆಗಾಗಿ ಇವರು ಸಂಗಪ್ಪ ಏನು ಮಾಡಿದೆ ಅಂತ ಕೇಳ್ತಿದ್ರಲ್ಲ, ನಾವು ಕೇಳ್ತಿದ್ದೀವಿ ನುಂಗಪ್ಪ ಏನು ಮಾಡಿದೆ ಅಂತ. ಈ ಕಾಂಗ್ರೆಸ್ನವರೆಲ್ಲ ನುಂಗಪ್ಪಗಳಾಗಿದ್ದಾರೆ, ಅವರು ಸಂಗಪ್ಪಗಳನ್ನು ಪ್ರಶ್ನೆ ಮಾಡ್ತಿದ್ದಾರೆ. ನಾವು ಯಾಕೆ ಅದನ್ನು ಹೆಸರನ್ನು ಬದಲಾವಣೆ ಮಾಡಿದ್ದೀವಿ ಅಂದರೆ, ಗಾಂಧೀಜಿಯವರ ಹೆಸರನ್ನು ಇಟ್ಕೊಂಡು ನೀವು ಭ್ರಷ್ಟಾಚಾರ ಮಾಡಿದರೆ ಆ ಹೆಸರಿಗೆ, ಮಹಾತ್ಮ ಗಾಂಧಿಯವರ ಹೆಸರಿಗೆ ಭ್ರಷ್ಟಾಚಾರ ಆಗ್ತಿತ್ತು. ನಾವು ಅದನ್ನು ತೆಗೆದುಬಿಟ್ವಿ. ತೆಗೆದ ಮೇಲೆ ಅವ್ರಿಗೆ ಬಂದಿರೋ ಪ್ರಾಬ್ಲಮ್ ಏನು ಗೊತ್ತಾ, ಈಗ ನಾವು ಇನ್ನಷ್ಟು ಅದನ್ನು ಶಕ್ತಿಯುತವಾಗಿ ಬೆಳೆಸ್ತಾ ಇದ್ದೀವಿ. ನಾವು ಸ್ಕೀಮನ್ನು ಚೇಂಜ್ ಮಾಡಿಲ್ಲ. ಅವ್ರಿಗೇನಂದರೆ ನಮಗೆ ಸ್ಕೀಮ್, ಅದು ಕಾಂಗ್ರೆಸ್ನವ್ರಿಗೆ ಸ್ಕ್ಯಾಮು. ನಮಗೆ ಬೇಕಾಗಿರೋದು ಸ್ಕೀಮು, ಕಾಂಗ್ರೆಸ್ನವ್ರಿಗೆ ಬೇಕಾಗಿರೋದು ಸ್ಕ್ಯಾಮು. ಅದಕ್ಕೆ ಹೆಸರು ಬದಲಾವಣೆ ಮಾಡಿದ್ದೀರಿ. ರಾಮ ಹೆಸರು ಯಾಕೆ ಬಂತು? ರಾಮ ಹೆಸರು ಬಂದಿಲ್ಲ. ವಿಕಸಿತ ಭಾರತ್ ಗ್ಯಾರಂಟಿ ರೋಜ್ಗಾರ್ ಅಜೀವಿಕಾ ಮಿಷನ್ ಗ್ರಾಮೀಣ್, ಇದನ್ನು ನಾವು ಜೋಡಿಸಿದಾಗ ಅಲ್ಲೇನಾಗ್ಬಿಟ್ಟಿದೆ, ರಾಮ್ಜಿ ಬಂದ್ಬಿಡ್ತು. ರಾಮ್ ಇದೆಯಲ್ಲ, ರಾಮ್ ಉದ್ಭವ ಆಗೋಯ್ತು. ಈಗ ನಾವು ರಾಮನ ಹೆಸರನ್ನು ತಂದಿಲ್ಲ, ನಾವು ಜೋಡಿಸಿದಾಗ ರಾಮ ಹೆಸರು ಉದ್ಭವ ಆಗೋಯ್ತು. ರಾಮೋದ್ಭವ ಇವರ ಅಡಿಗೆ ಬೆಂಕಿ ಬಿದ್ದಿದೆ. ನಾವೇನು ಮಾಡಲಿ? ಕಾಂಗ್ರೆಸ್ನವರಿಗೆ ರಾಮನ ಕಂಡ್ರೆ ಆಗಲ್ಲ. ಕಾಂಗ್ರೆಸ್ನವರು ಹಿಂದೂ ವಿರೋಧಿಗಳು, ರಾಮನ ವಿರೋಧಿಗಳು. ಅದರಿಂದ ರಾಮನ ಹೆಸರು ಬಂದಿರೋದೇ ಪ್ರಶ್ನೆ ಇರೋದು ಅವರಿಗೆ, ಬೇರೇನೂ ಇಲ್ಲ. ಯಾಕೆಂದರೆ ನಾವು ಸ್ಕೀಮನ್ನು ಬದಲಾವಣೆ ಮಾಡಿಲ್ಲ. ಮಹಾತ್ಮ ಗಾಂಧಿ ಹೆಸರು ತೆಗೆದಿರ್ಬೋದು. 480 ಹೆಸರುಗಳು ಮಹಾತ್ಮ ಗಾಂಧಿ ಮತ್ತು ಈ ನಕಲಿ ಗಾಂಧಿಗಳ ಹೆಸರಲ್ಲಿದೆ. ಕಾಂಗ್ರೆಸ್ನವರ ಮನೆ ಆಸ್ತಿನ ಈ ದೇಶದ ವ್ಯವಸ್ಥೆ ಇಲ್ಲ, ಅದು ಜನರ ಆಸ್ತಿ. ಜನರ ಹೆಸರು ಇರಬೇಕು, ದೇವರ ಹೆಸರು ಹಿಡಿಬೇಕಾದ್ರೆ. ಆದರೆ ನಾವು ಇಟ್ಟಿಲ್ಲ, ಅದು ಉದ್ಭವ ಆಗಿದೆ. ಆದ್ದರಿಂದ ಅವ್ರಿಗೆ ಬೆಂಕಿ ಬಿದ್ದಿದೆ. ಇದರಿಂದ ಏನೂ ಆಗಲ್ಲ. ನಾನು ಹೇಳ್ತೀನಿ, ಇಡೀ ಕೂದಲು ಬೋಡಿಸ್ಕೊಂಡು ಅರೆಬೆತ್ತಲೆ ಆಗಿ ಇಡೀ ದೇಶ ಕಾಂಗ್ರೆಸ್ನವ್ರು ಸುತ್ತಿದ್ರು
ಈ ಸ್ಕೀಮ್ ಬದಲಾಗೋದಿಲ್ಲ ಅಷ್ಟೇ. ನಮಸ್ಕಾರ. ಇದಿಷ್ಟು ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.